ಕೆಎಚ್ ಮುನಿಯಪ್ಪಗೆ ಡಿಸಿ ಸ್ಥಾನ ನೀಡಲು ಮಾತರ ಮಹಾಸಭಾ ಆಗ್ರಹ. ಮಾಜಿ ಕೇಂದ್ರ ಸಚಿವರು ಮಾದಿಗ ಸಮುದಾಯದ ಸರ್ವೋಚ್ಚ ನಾಯಕರಾದ ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಖಾತೆ ನೀಡಬೇಕು ಎಂದು ಮಾದರ ಮಹಾಸಭಾ ತಾಲೂಕಾ ಸಮಿತಿ ಸಿನ್ನೂರು ತಹಸೀಲ್ದಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ಅವರು ಮಾತನಾಡಿ, ರಾಜ್ಯದ ಮಾದಿಗ ಸಮುದಾಯದ ಹಿರಿಯ ಹಾಗೂ ಪ್ರಭಾವಿ ನಾಯಕ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ತೋರಿಸಬೇಕಾಗಿದೆ. ರಾಜ್ಯದಲ್ಲಿ ಮಾದಿಗ ಸಮುದಾಯವು ಗಣನೀಯ ಜನಸಂಖ್ಯೆಯನ್ನು ಹೊಂದಿದ್ದು, ಮುನಿಯಪ್ಪ ಅವರು ಹಲವು ದಶಕಗಳಿಂದ ಸಮಾಜದ ಪರವಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಲ್ಲಿ ಬಲಪಡಿಸುವಲ್ಲಿ ಹಾಗೂ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಮಹತ್ವದ ಕೊಡುಗೆ ನೀಡಿರುವ ಅವರ ಸೇವೆಯನ್ನು ಸರ್ಕಾರ ಪರಿಗಣಿಸಬೇಕಾಗಿದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ನೀಡುವಲ್ಲಿ ವಿಫಲವಾಗಿದೆ ಎಂಬ ಭಾವನೆ ಸಮಾಜದಲ್ಲಿ ಮೂಡಿಸಿದೆ. ರಾಜ್ಯದ ಅಭಿವೃದ್ಧಿಗೆ, ಪಕ್ಷ ಬಲವರ್ಧನೆಗೆ ಮುನಿಯಪ್ಪ ಅವರು ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಖಾತೆ ನೀಡುವ ಮೂಲಕ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸಬೇಕಾಗಿದೆ. ಸಮಾಜಕ್ಕೆ ಯಾವ ರೀತಿ ಇದು ಮಾಡ್ತಾ ಇದ್ದಾರಲ್ಲ, ಇವತ್ತು ಮುನಿಯಪ್ಪ ಸರ್ಗೆ ಅನ್ಯಾಯ ಮಾಡ್ತಾರೆ, RB ತಿಮ್ಮಾಪುರಿಗೆ ಅನ್ಯಾಯ ಮಾಡ್ತಾರೆ, ಆಂಜನೇಯ ಸರ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಜಿಲ್ಲೆಯಲ್ಲಿರೋಂಥ ಏನು ಮಾದಿಗ ಸಮಾಜದ ಮುಖಂಡರಿಗೆ ಸಹ ಅನ್ಯಾಯ ಮಾಡ್ತಿದ್ದಾರೆ. ಯಾವ್ಯಾವುದೋ ಹುಡುಗರನ್ನ ಇವತ್ತು ಹೋಮ್ ಮಿನಿಸ್ಟರ್ ಮಾಡಿದಾರ, ಹಲವಾರು ಬೇರೆ ಬೇರೆ ಸ್ಥಾನಮಾನ ಕೊಟ್ಟಿದ್ದಾರೆ. ಒಟ್ಟು ದೊಡ್ಡ ಸಮಾಜ ಇದೆ. ಈ ಸಮಾಜದಲ್ಲಿ ಏನಪ್ಪ ಅಂದರೆ, ಈ ಸಮಾಜನ ಯಾರು ಕೇಳೋಂಥ ಸ್ಥಿತಿಯಲ್ಲಿಲ್ಲ. ಇವತ್ತು ಮಾದಿಗ ಮಹಾಸಭಾದಿಂದ ಇವತ್ತು ಒಂದು ತಾಲೂಕು ಸಮಿತಿಯಿಂದ ಒಂದು ಅನುಮತಿ ಕೊಡ್ತಾ ಇದ್ದೀವಿ. ಈ ಒಂದು ಮುನಿಯಪ್ಪ ಸರ್ಗ ಒಂದು ಉಪ ಮುಖ್ಯಮಂತ್ರಿ ಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಸಚಿವರು ಕೊಡಬೇಕಂತ ಒತ್ತಾಯಿಸಿ ಮುನಿಯಪ್ಪನಿಗೆ ಒಂದು ಸಮಾಜ ಕಲ್ಯಾಣ ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ಈಗಾಗಲೇ ನಮ್ಮ ಸಮಾಜದ ಎಲ್ಲ ವರ್ಗಗಳು ನಾವು ಸೇರಿಕೊಂಡು ಇವತ್ತು ಏನು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಡೆದಂಥ ಸಚಿವ ಸಂಪುಟದಲ್ಲಿ ಏನು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಾವು ಹೋರಾಟದ ಮುಖಾಂತರ ಪಡಿಬೇಕಂತ ನಮ್ಮ ಸಮುದಾಯ ಕಳೆದ ಬಾರಿ ನಾವು 2023ರಲ್ಲಿ ಮಾದಿಗ ಸಮುದಾಯಕ್ಕೆ ಕೊಟ್ಟಂಥ ಒಂದು ಮಾತು ಏನಿತ್ತು, ಕಾಂಗ್ರೆಸ್ ಸರ್ಕಾರ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನಿಮಗೆ ಒಂದು ಒಳ್ಳೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ದಲಿತರಿಗೆ ಅಂತೇಳಿ ಬರೇ ನಮ್ಮ ಅದನ್ನು ಕಾಂಗ್ರೆಸ್ ಸರ್ಕಾರ ಮೂಗಿದ ತುಪ್ಪ ಹೊರಿಸ್ತಕ್ಕಂಥ ಒಂದು ಸರ್ಕಾರ. ಬರೇ ದಲಿತರ ಓಟು ಬೇಕು ಕಾಂಗ್ರೆಸ್ಸಿಗೆ. ಯಾವಾಗ ಸರ್ಕಾರ ಕೆಳಗ ಮೇಲೆ ಆಗ್ತದೆ ಆ ಮೂಮೆಂಟಲ್ಲಿ ಅವ್ರು ಹೇಳೋದು ಒಂದೇ, ದಲಿತರನ್ನು CM ಮಾಡ್ತೀವಿ, ನಿಮ್ಮನ್ನು CM ಸ್ಥಾನದಲ್ಲಿ ಕುಂದಿಸ್ತೀವಿ ಅಂತ ಹೇಳ್ತಾರೆ. ಅದು ಮಾಧ್ಯಮದಲ್ಲಿ ಅಷ್ಟೇ ಪ್ರಕಟವಾಗುತ್ತೆ. ಆದರೆ ಈ ವೇಳೆ ವೆಂಕಟೇಶ್ ಗಿರಿಜಾಲಿ, ಅಶೋಕ್ ಗೋರೆಬಾಳ್, ಎಚ್ ಸುಲಂಗಿ, ಗುರುರಾಜ್ ಮುಕುಂದ, ಕೆ ಮರಿಯಪ್ಪ, BSP ಮೌಲಪ್ಪ, ಮಾಡ ಸಿರವಾರ, ರಾಮಣ್ಣ ಸಾಸಲಮರಿ, ವೀರೇಶ್ ಉಪ್ಪಲದೊಡ್ಡಿ, ಬಸವರಾಜ ಸಾಸಲಮರಿ, ಶಿವರಾಜ್ ಉಪ್ಪಲದೊಡ್ಡಿ, ದುರ್ಗೇಶ್ ಬಾಲಿ, ಸುರೇಶ್ ಎಲೆಕೂಡ್ಲಿಗಿ, ನಾಗರಾಜ್ ಮುದ್ದಾಪುರ, ಪ್ರವೀಣ್ ದುಮತಿ, ನಾಗರಾಜ್ ಹೆಡ್ಗಿಬಾಳ್, ನಾಗಪ್ಪ ಗೋವರ್ಸಿ, ಆಲಂ ಬಾಷಾ, ಬೂದಿಹಾಳ್, ನಿರುಪಾದಪ್ಪ ಎಲೆಕೂಡ್ಲಿಗಿ, ಹನುಮೇಶ್ ಮೈತ್ರಿ, ಹುಲ್ಗಪ್ಪ ಮೇಟಿ, ಸೋಮಲಾಪುರ, ದುರ್ಗಪ್ಪ ಎಡಗಿಬಾಳ್, ಮುದುಕಪ್ಪ ಟೇಲರ್, ಈರಣ್ಣ, ಸುಲ್ತಾನ್ ಜಮದಗ್ನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.